ಕಾಂಗ್ರೆಸ್ನಲ್ಲಿ ಯತೀಂದ್ರ ಹೇಳಿಕೆ ವಿಚಾರ ಚರ್ಚೆ ಆಗ್ತಾ ಇದೆ. ಪುತ್ರನ ಹೇಳಿಕೆಗೆ ವ್ಯತಿರಿಕ್ತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ, ಪೂರ್ಣಾವಧಿ ಸಿಎಂ ಅಂತೇಳಿ ಯತೀಂದ್ರ ಮಾತನಾಡಿದ್ದದ್ದು. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತೇಳಿ ಸಿದ್ದರಾಮಯ್ಯನವರು ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ಹಾಗೂ ಮಗನ ನಡುವೆ ಒಂದಷ್ಟು ಮಾತುಕತೆ ಕೂಡ ಆಗಿದೆ ಅಂತ ನೆನ್ನೆ ಸುದ್ದಿ ಬಂದಿತ್ತು. ಈ ಥರ ಹೇಳಿಕೆ ಕೊಡಬಾರ್ದಾಗಿತ್ತು ಅಂಥೇಳಿ. ಒಂದು ಕಡೆ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಇರಬೇಕಾದ್ರೆ, ಪರಸ್ಪರರ ಮನೆಯಲ್ಲಿ ಇಬ್ಬರು ಬ್ರೇಕ್ಫಾಸ್ಟ್ ತಿಂದಿರಬೇಕಾದ್ರೆ, ಬ್ರದರ್ಸ್ ಅಂತ ಹೇಳಿರಬೇಕಾದ್ರೆ, ಮಾರನೆಯ ದಿನ ಅಥವಾ ಒಂದು 48 ಗಂಟೆಗಳ ನಂತರದಲ್ಲಿ ಇದೇ ಯತೀಂದ್ರ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದ ಹಾಗೆ ಪೂರ್ಣಾವಧಿಯವರೆಗೆ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರುತ್ತೆ ಅಂತ ಹೇಳಿಕೆ ಕೊಟ್ಟಾಗ ಸಹಜವಾಗಿ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವ್ರನ್ನ ಕೇಳಿದ್ರು, ಆ ಥರ ಎಲ್ಲ ಮಾತಾಡಬಾರ್ದು ಅಂಥೇಳಿ. ಇದೀಗ ಸಿದ್ದರಾಮಯ್ಯನವರು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಇರುತ್ತೆ ಅಂತ ಹೇಳಿದ್ದಾರೆ ಹೊರತು ಸಿದ್ದರಾಮಯ್ಯನವರು ನಾನೇ ಪೂರ್ಣಾವಧಿಗೆ ಸಿ ಎಂ ಆಗಿರ್ತೀನಿ ಅಂತೇಳಿ ಎಲ್ಲೂ ಮಾತಾಡಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದೇ.